ನೀವು ನೋಡ್ತಾ ಇದ್ದೀರಾ TV11 ಕನ್ನಡ. ನಾನು ಜಯಶ್ರೀ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇದು ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ, ಮಕ್ಕಳ ಕತೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಅವನ ಆಳ್ವಿಕೆಯಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು. ಪ್ರಜೆಗಳಿಗೆ ಯಾವ ಕಷ್ಟಗಳು ಎದುರಾಗದಂತೆ ರಾಜ ಧರ್ಮದಿಂದ ಆಳುತ್ತಿದ್ದ. ಆದರೆ ಸದಾ ಸೌಖ್ಯದಿಂದಿದ್ದ ಪ್ರಜೆಗಳು ಕಷ್ಟ ಪಡಲು ಸಿದ್ಧರಿಲ್ಲದೆ ಸೋಮಾರಿಗಳಾಗಿದ್ದರು. ಅವರಲ್ಲಿ ಕಷ್ಟ ಸಹಿಷ್ಣುತೆ ಮತ್ತು ಔದಾರ್ಯದ ಕೊರತೆ ಇತ್ತು. ತನ್ನ ರಾಜ್ಯದ ಜನರನ್ನು ಹಲವು ದಿನಗಳ ಕಾಲ ಗಮನಿಸಿದ ನಂತರ ರಾಜ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಒಂದು ದಿನ ಅಹೋರಾತ್ರಿ ನಗರದ ಮುಖ್ಯ ರಸ್ತೆಯೊಂದರ ಮಧ್ಯದಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆಯನ್ನಿರಿಸುತ್ತಾನೆ. ಮರುದಿನ ತನ್ನ ಆಪ್ತರೊಡನೆ ಮಾರು ವೇಷದಲ್ಲಿ ಸಂಚಾರ ಮಾಡುತ್ತಾ ಮರೆಯಲ್ಲಿದ್ದು ಗಮನಿಸತೊಡಗಿದ. ನಗರದ ಹೆದ್ದಾರಿಯಾಗಿದ್ದರಿಂದ ದಿನವೂ ಅನೇಕ ರೈತರು, ವ್ಯಾಪಾರಿಗಳು ಮತ್ತು ಶ್ರೀಮಂತರ ಸಂಚಾರಕ್ಕೆ ಅದು ಸಂಪರ್ಕ ರಸ್ತೆಯಾಗಿತ್ತು. ರಸ್ತೆ ಮಧ್ಯದಲ್ಲಿ ಅಷ್ಟು ದೊಡ್ಡ ಕಲ್ಲಿದ್ದರೂ ಕಂಡು ಕಾಣದಂತೆ ಎಲ್ಲರೂ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದರು. ಅನೇಕರು ತಮ್ಮ ದಾರಿಯಲ್ಲಿ ತಡೆಯಾಗಿದ್ದ ಬಂಡೆಯನ್ನು ಇಟ್ಟು ಹೋದವರಿಗೆ ಬೈಯುತ್ತಿದ್ದರು. ಕೆಲವರು ರಸ್ತೆಗಳನ್ನ ಗಮನಿಸದೆ ಪ್ರಜೆಗಳ ಹಿತವನ್ನು ಮರೆತಿರುವ ರಾಜನನ್ನ ದೂಷಿಸಿದ್ರು. ಯಾರು ಬಂಡೆಯನ್ನು ಜರುಗಿಸುವ ಪ್ರಯತ್ನ ಮಾಡಲಿಲ್ಲ. ಯಾರು ಕೂಡ ಬಂಡೆಯನ್ನು ಜರುಗಿಸುವ ಪ್ರಯತ್ನ ಮಾಡಲಿಲ್ಲ. ಎಲ್ಲರೂ ಗೊನಗುತ್ತಾ ಸಾಗಿದರು. ಕೆಲವು ದಿನಗಳ ಬಳಿಕ ತಾನು ಬೆಳೆದ ಬೆಳೆಯನ್ನು ಹೊತ್ತು ಹಳ್ಳಿಯಿಂದ ಸಂತೆಗೆ ಹೊರಟಿದ್ದ ರೈತನೊಬ್ಬ ಆ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ. ಬಂಡೆಯ ಬಳಿ ಬಂದ ರೈತ ತನ್ನ ಬೆಳೆಗಳ ಚೀಲವನ್ನ ನೆಲದಲ್ಲಿರಿಸಿದ. ಪ್ರಯಾಸದಿಂದ ಬಂಡೆಯನ್ನು ತಳ್ಳುವ ಪ್ರಯತ್ನ ಮಾಡಿದ. ಕಲ್ಲು ತುಂಬಾ ಭಾರವಾಗಿದ್ದು ಅದನ್ನ ಕದಲಿಸಲು ಸಾಕಷ್ಟು ಸಮಯ ಹಿಡಿಯಿತು. ಕೊನೆಗೂ ಕಲ್ಲನ್ನ ಜರುಗಿಸಿ ರಸ್ತೆಯ ಪಕ್ಕದ ಮರಗಳ ಬಳಿ ಇಟ್ಟ. ಬಂಡೆ ಇದ್ದ ಬಳಿ ಸಾಗಿದ. ಅವನಿಗಲ್ಲೊಂದು ಆಶ್ಚರ್ಯ ಕಾದಿತ್ತು. ಕಲ್ಲಿನ ಕೆಳಗೆ ಒಂದು ಚೀಲವಿತ್ತು. ಅದರಲ್ಲಿ ಚಿನ್ನದ ನಾಣ್ಯಗಳು ತುಂಬಿತ್ತು. ಅದರೊಂದಿಗೆ ಒಂದು ಒಕ್ಕಣೆಯ ಚೀಟಿಯಿತ್ತು. ಈ ಬಂಡೆ ಕಲ್ಲನ್ನ ಜರುಗಿಸಿದವರಿಗೆ ಚಿನ್ನದ ನಾಣ್ಯಗಳು ಬಹುಮಾನ ಎಂದು ಬರೆದಿದ್ದು ಅದಕ್ಕೆ ರಾಜನ ಮುದ್ರೆಯೂ ಇತ್ತು. ಎಲ್ಲರೂ ರಾಜನನ್ನ ದೂಷಿಸಿಯೋ ಅಥವಾ ಗೊನಗುತ್ತಾ ರಸ್ತೆಯಲ್ಲಿ ಸಾಗಿದ್ದಕ್ಕೋ ಅಥವಾ ರೈತ ಎಲ್ಲರೂ ರಾಜನನ್ನ ದೂಷಿಸಿ ಹೋದ್ರೆ ಇತ್ತ ರೈತ ಯಾರಿಗೂ ತೊಂದರೆಯಾಗಬಾರದೆಂದು ಕಲ್ಲನ್ನು ಜರುಗಿಸಿದ. ಅವನ ನಿಸ್ವಾರ್ಥ ಕೆಲಸಕ್ಕೆ ಸೂಕ್ತವಾಗಿ ಅವನಿಗೆ ಫಲ ಸಿಕ್ಕಿತು.